ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅಣ್ಯರನ್ನು ಪೊಗಳುವ ಕುಣ್ಯಗಳೇನೆಂಬೆ ರಾಮನಾಥ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಾನು ಹೀಗೆ ಒಂದಿನ ಪುಸ್ತಕವನ್ನು ಓದ್ತಾ ಕುಳಿತಂಥ ಸಂದರ್ಭದಲ್ಲಿ ಒಂದು ಕಥೆಯನ್ನು ಓದ್ತಾ ಇದ್ದೆ. ಏನದು? ಒಂದು ದೊಡ್ಡ ಸಾಮ್ರಾಜ್ಯ. ಆ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ. ಅವನಿಗೆ ಸುಮಾರು ವಯಸ್ಸಾಗಿತ್ತು. ಈ ಎಲ್ಲ ಸಿರಿ ಸಂಪತ್ತು ಭಾಳಷ್ಟು ಕ್ಷಣಿಕ. ಇದು ಎಲ್ಲವನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮಾಡಿದ ಪುಣ್ಯ, ನಾನು ಮಾಡಿದ ಕರ್ಮ ನನ್ನ ಜೊತೆಗೆ ಬರುತ್ತೆ. ಇದೆಲ್ಲ ಸತ್ಯ ಅವನಿಗೆ ಅರ್ಥ ಆಯಿತು. ಆದರೂ ಕೂಡ ಅವನು ಒಂದು ವಿಚಾರ ಮಾಡಿದ, ಸಂಕಲ್ಪ ಮಾಡಿದ, ನನ್ನ ಸಾಮ್ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಪುಣ್ಯ ಮಾಡಿದವರು ಇದ್ದಾರೇನೋ, ಅವರನ್ನು ಒಂದಿಷ್ಟು ನೋಡಿ ಸಾಯಬೇಕು ಅಂತ ಒಂದಿಷ್ಟು ಇಚ್ಛೆ ಆಯಿತು. ಕಾರ್ಯದರ್ಶಿಗಳಿಗೆ ಕರೆದ, ಅಲ್ಲಿ ಮಂತ್ರಿಗಳಿಗೆ ಕರೆದ, ಒಂದು ಡಂಗರವನ್ನು ಸಾರಿಸಿದ. ಈ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಣ್ಯ ಮಾಡ್ಯಾರ ಅವರೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಬರ್ರಿ, ಅದರ ತೂಕದ್ದು ಅವ್ರಿಗೆಲ್ಲ ಸಂಪತ್ತನ್ನು ಕೊಡ್ತೀನಿ ಅಂತ ಡಂಗುರ ಸಾರಿಸಿದ. ಈ ಡಂಗುರ ಎಲ್ಲ ಸಾಮ್ರಾಜ್ಯದೊಳಗೆ ಹೋಯ್ತು. ಬಡವರು, ಶ್ರೀಮಂತರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಲಿಸ್ಟ್ ಮಾಡಿದರು. ನಾ ಹಂಗೆ ಮಾಡೀನಿ, ನಾ ಹಿಂಗೆ ಮಾಡೀನಿ, ನಾ ಅವ್ರಿಗೆ ಅದನ್ನು ಕೊಟ್ಟೀನಿ, ಹಿಂಗೆ ಪರೋಪಕಾರ ಮಾಡೀನಿ, ಇವರಿಗೆ ದಾನ ಮಾಡೀನಿ, ಇವ್ರಿಗೆ ನಾನು ಸಹಾಯ ಮಾಡೀನಿ ಅಂತ ತಿಳ್ಕೊಂಡು ದೊಡ್ಡ ಲಿಸ್ಟೇ ರೆಡಿ ಆಯ್ತು ಎಲ್ಲರ ಮನೆಯೊಳಗೆ. ಅದು ತೂಕ ಹಿಡಿತೈತೆ ಇಲ್ಲೋ, ಎಷ್ಟು ತೂಕದ್ದೈತೆ ಅಷ್ಟು ತೂಕ ಸಂಪತ್ತು ಸಿಗ್ತದ ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಲಿಸ್ಟ್ ಮಾಡಿದರು. ಎಲ್ಲರೂ ಹೋಗಿ ಸಾಮ್ರಾಜ್ಯದ ಮುಂದೆ ಈ ದಿನ ಅಂತ ಅನೌನ್ಸ್ ಮಾಡಿದರು. ಆ ದಿನ ಹೋಗಿ ಎಲ್ಲರೂ ಕೂಡಿ ಕ್ಯೂನೊಳಗೆ ನಿಂತ್ಕೊಂಡ್ರು. ರಾಜ ಕುಂತಿದ್ದ, ಮಂತ್ರಿಗಳಿದ್ರು, ಸೈನಿಕರಿದ್ದರು, ಎಲ್ಲರೂ ಇದ್ದರು. ಯಾರ್ಯಾರು ಹೋಗಿ ಕೊಡ್ತಿದ್ರು ಲಿಸ್ಟ್, ಆ ಲಿಸ್ಟಿನ ಪ್ರಕಾರ ಅವರಿಗೆ ಸಂಪತ್ತು ಕೊಡೋದು, ನೀನು ಚಲೋ ಪುಣ್ಯ ಮಾಡಿಯಪ್ಪ ಹೋಗು ಅನ್ನೋರು. ಹಿಂಗೆ ಇಡೀ ಸಾಮ್ರಾಜ್ಯದೊಳಗೆ ಎಷ್ಟು ಜನ ಇದ್ದಾರೆ, ಎಲ್ಲ ಬಡವರು ಶ್ರೀಮಂತರು ಎಲ್ಲರೂ ಬಂದರು. ನಾನು ಇಂಥ ಪುಣ್ಯ ಮಾಡೀನಿ, ನಾನು ಇಷ್ಟು ದಾನ ಮಾಡೀನಿ, ಇಷ್ಟು ಸಹಾಯ ಮಾಡೀನಿ, ಅವ್ರಿಗೆ ಹಿಂಗೆ ಕೊಟ್ಟೀನಿ ಅಂತ ತಿಳ್ಕೊಂಡು ಎಲ್ಲರೂ ಹೋಗಿ ಕೊಟ್ಟರು. ಆ ಕೊಟ್ಟಿದ್ದರ ತೂಕದ ಬಂಗಾರ ಬೆಳ್ಳಿ ಸಂಪತ್ತನ್ನು ಕೊಟ್ಟು ರಾಜ ಕಳಿಸ್ತಾ ಇದ್ದ. ಅವನಿಗೆ ಸಮಾಧಾನ ಆಗಲಿಲ್ಲ. ಯಾರೂ ಸಮರ್ಥವಾಗಿರುವಂಥ ಪುಣ್ಯವನ್ನು ಮಾಡಿದವರ ಕಾಣೋಲಾಗ್ಯಾರ, ಏನು ಮಾಡೋದು? ಆ ಊರೊಳಗೆ ಒಬ್ಬ ರೈತ, ಭಾಳಷ್ಟು ಬಡತನ, ಯಾರಿಗೂ ಕೂಡ ಮೋಸ ಮಾಡಿ ಬದುಕಿದವನಲ್ಲ, ಯಾರ್ದು ತಲೆ ಹೊಡೆದು ಬದುಕಿದವನಲ್ಲ, ಯಾರ ಮನಿ ಮುರಿದು ಬದುಕಿದವನಲ್ಲ. ತಾನು ಪ್ರತಿನಿತ್ಯ ಹೋಗಿ ತನ್ನ ಭೂಮಿಯೊಳಗೆ ದುಡಿತಿದ್ದ, ಕಾಯ್ಕ ಮಾಡ್ತಿದ್ದ. ಬಂದಿರೋದ್ರೊಳಗೆ ಇಬ್ಬರು ಗಂಡ ಹೆಂಡತಿ ಚಂದ ಜೀವನ ಮಾಡ್ತಿದ್ರು. ಭಾಳ ಬಡತನ. ಹೆಂಡತಿ ಹೇಳಿದ್ಲು, ರಾಜ ಡಂಗುರ ಸಾರ್ಯಾನ, ಯಾರು ಪುಣ್ಯ ಮಾಡಿ ಲಿಸ್ಟ್ ಮಾಡ್ಕೊಂಡು ಬರ್ರಿ, ಆ ಪುಣ್ಯದ ತೂಕಿನಷ್ಟು ಸಂಪತ್ತು ಕೊಡ್ತೀನಿ ಅಂತ ಹೇಳ್ಯಾನ ರಾಜ, ನೀನು ಒಂದಿಷ್ಟು ಏನಾರ ತೊಗೊಂಡು ಹೋಗು. ಹೆಂಡತಿ ಹೇಳಿದ್ಲು ಬಡವನಿಗೆ. ಬಡವ ಅಂತಾನ, ನಾನು ಏನೂ ಪುಣ್ಯನ ಮಾಡಿಲ್ಲ, ಏನಂತ ಒಯ್ಲಿ? ನಾನೇನು ಪುಣ್ಯನ ಮಾಡಿಲ್ಲ, ಏನಂತ ಒಯ್ಲಿ? ನನಗೆ ಹಂಗೆ ಅವ್ರು ಇವರು ಬರ್ಕೊಂಡು ಒಯ್ದಾರಲ್ಲ, ಹಂಗೆ ಒಯ್ಯಕ್ಕೆ ನನಗೆ ಬರಂಗಿಲ್ಲ, ಮೋಸ ಮಾಡಿ ಬದುಕಕ್ಕೆ ನನಗೆ ಬರಂಗಿಲ್ಲ. ಇವತ್ತು ಸ್ವಾಮಿಗಳಿಗೆ ಮೋಸ ಮಾಡೋರು ಹುಟ್ಟ್ಯಾರ, ರಾಜಕಾರಣಿಗಳಿಗೆ ಮೋಸ ಮಾಡೋರು ಹುಟ್ಟ್ಯಾರ, ತಂದೆ ತಾಯಿಗಳಿಗೆ ಮೋಸ ಮಾಡೋರು ಹುಟ್ಟ್ಯಾರ, ಸ್ವತಃ ಮನೆಯೊಳಗಿರುವಂಥವ್ರಿಗೆ ಮೋಸ ಮಾಡೋರು ಹುಟ್ಟ್ಯಾರ, ಅಣ್ಣತಂಬರಿಗೆ ಮೋಸ ಮಾಡೋರು ಹುಟ್ಟ್ಯಾರ. ಇಂಥವ್ರು ನಡಬರ್ಕ್ ಇಂಥ ರೈತ ನೋಡಿ ಬಡವ ಎಷ್ಟು ಪ್ರಾಮಾಣಿಕ. ಇಂಥ ಪ್ರಾಮಾಣಿಕ ರೈತ ಅಂತಾನ, ನಾನು ಯಾರಿಗೂ ಏನು ಕೊಟ್ಟೇ ಇಲ್ಲ, ಸಹಾಯ ಮಾಡಿಲ್ಲ, ಏನಂತ ಬರ್ಕೊಂಡು ಇಲ್ಲಿ ಪುಣ್ಯದ ಕೆಲಸನ ಗೊತ್ತಿಲ್ಲ. ಆಕೆ ಅಂದ್ಲು, ಸುಮ್ಮನೆ ಹೋಗಿ ಬೆಟ್ಟಿರೆ ಆಗಿ ಬರ್ರಿ, ರಾಜಾಗ ಏನಾರ ಕೊಟ್ಟಾನ, ಒಂದಿಷ್ಟು ನಮ್ಮ ಬಡತನ ನಿವಾರಣೆ ಆಗಿತ್ತು ಅಂದ್ಲು. ಆಯಿತು, ಹಂಗಿದ್ರೆ ರೆಡಿ ಮಾಡು, ರೊಟ್ಟಿ ಕಟ್ಟು, 2 ರೊಟ್ಟಿ ಕಟ್ಟು, ದಾರಿಯೊಳಗೆ ಉಣ್ಕೊಂಡು ಹೋಗ್ತೀನಿ, ರಾಜನ ಹತ್ರ ಏನು ಕೊಡ್ತಾನೆ ಇಸ್ಕೊಂಡು ಬರ್ತೀನಿ. ಆಶ್ಚರ್ಯ. ಈ ಬಿಳಿ ಅರಿಬಿ ಅಂತ ಇರ್ತಿದ್ದು, ತೆಳ್ಳನ ಬಿಳಿ ಅರಿಬಿ ಒಳಗೆ ಬಡವರು ರೊಟ್ಟಿಯನ್ನು ಕಟ್ಕೊಂಡು ಅದರೊಳಗೆ ಒಂದಿಷ್ಟು ಚಟ್ನಿಯನ್ನು ಹಾಕ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ತಿದ್ರು. ಬುತ್ತಿ ಅರಿಬಿ ಅಂತ ಇರ್ತಿದ್ದು ಅವಾಗೆಲ್ಲ. ಇವಾಗೆಲ್ಲ ಟಿಫನ್ ಕ್ಯಾರಿಯರ್ ಬಂದವು, ಸ್ಟ್ಯಾಂಡರ್ಡ್. ಅದರೊಳಗೆ ಕಟ್ಕೊಂಡು ಹೋದ. ಒಂದು ಅರ್ಧ ದಾರಿಗೆ ಹೋದ, ಬಿಸಿಲು ಭಾಳ ಇತ್ತು, ಅಲ್ಲೊಂದು ಆಲದ ಮರ ಇತ್ತು. ಆಲದ ಮರ ಕೆಳಗೆ ಕುತ್ಕೊಂಡ, ಮಧ್ಯದೊಳಗೆ ಒಂದಿಷ್ಟು ವಿಶ್ರಾಂತಿ ತಗೊಂಡ. ಇನ್ನೇನು ಹೆಂಡತಿ ಕಟ್ಟಿದ್ದು ರೊಟ್ಟಿ 2 ರೊಟ್ಟಿ ಉಣಬೇಕು, ಮುಂದೆ ಅರ್ಧ ದಾರಿ ಹೋಗಿ ರಾಜನ ಭೇಟಿ ಆಗಬೇಕು ಅನ್ನುವಂಥ ವಿಚಾರ ಮಾಡಿ ಬುತ್ತಿ ಅರಿಬಿ ಬಿಚ್ಚಿದ.
ಹಿಂದೆ ಧ್ವನಿ ಕೇಳಕತ್ತು, ಕೊಯ್ 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 ಅಂತ. ಏನಿರಬೇಕು ಅಂತ ತಿಳ್ಕೊಂಡು ಹೋಗಿ ರಾಜನ ಹತ್ರ ಹೋಗುವಂಥ ಬಡವ ನೋಡಿದ. ಅಲ್ಲಿ ಒಂದು ನಾಯಿ 4 ಮರಿಗಳಿಗೆ ಹೆರಿಗೆಯನ್ನು ಹಾಕಿತ್ತು, ಹೆರಿಗೆ ಆಗಿತ್ತು, 4 ಮರಿಗಳಿಗೆ ಜನ್ಮ ಕೊಟ್ಟಿತ್ತು. ಅದು ಹಸಿವಿನಿಂದ ಬಳಲ್ತಾ ಇತ್ತು ನಾಯಿ. ಆ ನಾಯಿ ಅಂತೂ 4 ದಿನದ ಮೇಲೆ ನೀವೊಬ್ಬ ಸಿಕ್ಕಿಯಪ್ಪ, ತಿನ್ನಾಕೊಂದು ಸ್ವಲ್ಪ ಏನಿದ್ರೆ ಕೊಡು, ನಾನು ಉಪವಾಸದೀನಿ, ನನ್ನ ಮಕ್ಕಳು ಉಪವಾಸ ಅದಾವ, ಸ್ವಲ್ಪ ಏನಾದರೂ ಕೊಡು ಅಂತ ತಿಳ್ಕೊಂಡ ನಾಯಿ ಅವನಿಗೆ ಕೇಳ್ತು. ಅವ ಅಂದ, ನನ್ನ ಹೆಂಡತಿ 2 ರೊಟ್ಟಿ ಕೊಟ್ಟಾಳ, ತಗೋ ತಿನ್ನು ಅಂತ ತಾನು ತಿನ್ನೋ ರೊಟ್ಟಿಗಳನ್ನು ಅದಕ್ಕೂ ಕೊಟ್ಟ. ನಾಯಿ ಅಂತೂ ಎಂಥ ಪುಣ್ಯದ ಕೆಲಸ ಮಾಡಿದೆಪ್ಪ. ಒಂದು ತಂದೆ ಮಕ್ಕಳಿಗೆ ಒಂದಿಷ್ಟು ಹಸಿವನ್ನು ನೀಗಿಸಿದಿ, ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾಯಿ ಅಂತೂ ನಾಯಿಗೆ ಊಟ ಹಾಕಿ ತಾನು ಏನು ಅರಿವಿ ಕಟ್ಟಿದ್ಲು, ಬುತ್ತಿ ಅರಿವಿ, ಆ ಬುತ್ತಿ ಅರಿವಿ ಬಿಳಿಯೋದನ್ನು ತನ್ನ ಕಿಸೆದಾಗ ಇಟ್ಕೊಂಡ ರಾಜನ ಹತ್ರ ಹೋದ. ಏನು ಕ್ಯೂ ಹಚ್ಚಿ ನಿಂತಿದ್ದ್ರ ಜನ, ತಾನು ಕ್ಯೂನೊಳಗೆ ಹೋಗಿ ನಿಂತ್ಕೊಂಡ. ಇವನು ಪಾಳೆ ಬಂತು. ರಾಜ ಕೇಳಿದ, ಅಲ್ಲಪ್ಪ ಏನು ಪುಣ್ಯ ಮಾಡಿ ಅದನ್ನು ಹಚ್ಚು ತಕಡಿಯೊಳಗೆ, ನಿನಗೆ ಎಷ್ಟು ಸಂಪತ್ತು ಬರ್ತೈತಿ ತೊಗೊಂಡು ಹೋಗು ಅಂದಾಗ ರಾಜಾಗೆ ಬಡವ ಅಂತಾನ, ಯಪ್ಪ ನಾ ಏನೂ ಪುಣ್ಯ ಮಾಡಿಲ್ರಿ, ನಾ ಏನೂ ಬರ್ಕೊಂಡು ಬಂದಿಲ್ಲ, ಏನೂ ಪುಣ್ಯನ ಮಾಡಿಲ್ಲ, ಏನಂತ ಸುಮ್ಮನೆ ನನ್ನ ಹೆಂಡತಿ ನಿಮ್ಮ ದರ್ಶನ ಮಾಡಂದ್ಲು, ಮಹಾರಾಜನ ದರ್ಶನ ಮಾಡಿ ನೋಡಿ ಬಾ ಹೋಗು ಅಂತ ಕಳಿಸಾಳ ಬಂದೀನಿ, ನನಗೆ ಆಶೀರ್ವಾದ ಮಾಡಿರಿ ಅಂತ ನಮಸ್ಕಾರ ಮಾಡಿದ. ಹೊಳ್ಳಿ ಹೊಂಟಿದ್ದ, ಕಿಸೆದಾಗ ಅರಿ ಬಿತ್ತಲ್ಲ ಅದರ ಮ್ಯಾಲೆ ಚುಂಗ ಒಂದಿಷ್ಟು ತುಣುಕು ಕಾಣ್ತಿತ್ತು ರಾಜಾಗ. ಅದೇನು ಅಂದ. ಅದೇನು ಅಂದಾಗ ಅರಿಬಿರಿ, ಬುತ್ತಿ ಅರಿಬದ. ಆ ಬುತ್ತಿ ಅರಿಬಿ ಅನ್ನುವಂಥ ಘಟನಾ ಹಿಂದೆ ಏನು ನಡೆದಿತ್ತು, ನನ್ನ ಹೆಂಡತಿ 2 ರೊಟ್ಟಿ ಕಟ್ಟಿದ್ಲು, ಆ ರೊಟ್ಟಿ ಹಿಂಗೆ ತೊಗೊಂಡು ಬಂದು ಕೊಟ್ಟಿನಿ, ನಾಯಿಗೆ ತೃಪ್ತಿ ಆಯಿತು ಅಂದಾಗ ಮತ್ತು ಇದಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಯಾವುದಾಯ್ತು ತಮ್ಮ, ಅದ ಅರಿಬಿ ಹಚ್ಚು ತಕಡ್ಯಾಗ, ಆ ತಕಡ್ಯಾಗ ಹಚ್ಚಿದಾಗ ನಿನಗೆಟ್ಟು ಸಂಪತ್ತು ಬರ್ತೈತೆ ತೊಗೊಂಡು ಹೋಗು ಅಂದ ರಾಜ. ಆಯಿತು ರಾಜ ಹೇಳ್ಯಾನಂತ ತಿಳ್ಕೊಂಡ ಅರಿಬಿ ತೊಗೊಂಡು ತಕಡ್ಯಾಗ ಹಚ್ಚಿದ. ರಾಜನ ಎಷ್ಟು ಸಂಪತ್ತೆಲ್ಲ ಐತೆ ಅದನ್ನು ತೊಗೊಂಡು ಬಂದು ಹಚ್ಚಿದ್ರು ತಕಡಿ ಮ್ಯಾಲೆ ಹೇಳೋವಲಾಗೈತಿ. ಕಾರಣ ಒಂದು ಸಣ್ಣ ಅರಿಬಿ ಮಾಡಿದ ಪುಣ್ಯ ಎಷ್ಟು ದೊಡ್ಡದು ನೋಡ್ರಿ. ಎಲ್ಲರೂ ಏನು ಹಚ್ಚಿದ್ರು ತಕಡಿ ಎದ್ದು ತೂಕ ಬಂದಿತ್ತು, ಆದರೆ ಇವನ ಅರಿಬಿಗೆ ತೂಕ ಬರ್ತಾ ಇಲ್ಲ. ರಾಜನ ಎಲ್ಲ ಸಂಪತ್ತು ತಂದು ಹಚ್ಚಾರ, ಸಂಪತ್ತು ಕಡಿಮೆ ಆಗ್ಯದ, ಖರ್ಚಿಪ್ ನಟ್ಟಿರುವಂಥ ಅರಿಬಿ ದೊಡ್ಡದಾಗ್ಯದ. ರಾಜ ಘೋಷಣೆ ಮಾಡಿದ, ನಾನು ಇದನ್ನೇ ನೋಡ್ತಾ ಇದ್ದೆ, ಇದನ್ನೇ ಕಾಯ್ತಾ ಇದ್ದೆ, ಈ ನಾಡಿನಲ್ಲಿ ಪ್ರಾಮಾಣಿಕವಾಗಿ ಮಾಡಿರುವಂಥ ಪುಣ್ಯ ಯಾರು ಅನ್ನುವಂಥದ್ದನ್ನು ನೋಡ್ತಾ ಇದ್ದೆ ಅನ್ನುವಂಥ ಮಾತನ್ನು ಹೇಳಿ ತನ್ನ ಸಾಮ್ರಾಜ್ಯದೊಳಗೆ ಘೋಷಣೆ ಮಾಡಿದ, ಈ ಬಡವ ನಿಜವಾದ ಪುಣ್ಯವಂತ ನನ್ನ ಸಾಮ್ರಾಜ್ಯದಲ್ಲಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ. ಆ ಮಾಡಿರುವಂಥ ಘೋಷಣೆ ಜೊತೆಗೆ ಆ ಬಡವನಿಗೆ ಅರ್ಧ ಸಾಮ್ರಾಜ್ಯವನ್ನು ಕೊಟ್ಟ ಅಂತ ಇತಿಹಾಸ ಬರ್ತದೆ. ಕಾರಣ ಬಂಧುಗಳೇ, ನಾವು ಒಂದಿಷ್ಟು ಪುಣ್ಯ, ನಾವು ಒಂದಿಷ್ಟು ಸಹಾಯ, ಒಂದಿಷ್ಟು ದಾನ, ಒಂದಿಷ್ಟು ಧರ್ಮ ಮಾಡಿ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.